ಬಟ್ಟೆ ಒಗೆದ ಸುಶೀಲಮ್ಮ ಎಂಬುವರ ಹೇಳಿಕೆಯನ್ನ ದಾಖಲು ಮಾಡಿದ್ರು. ಬಟ್ಟೆ ಒಗೆಯುವಂತೆ A3 ಪವನ್ ಸೂಚಿಸಿದ್ರು. ಜೂನ್ 10ರಂದು ಸರ್ಫ್ ಎಕ್ಸೆಲ್ ಹಾಕಿ ಆ ಬಟ್ಟೆಯನ್ನ ಕುಕ್ಕಿ ಒಗೆದಿದ್ದಾರೆ. ಸರ್ಫ್ ಹಾಕಿ ಕುಕ್ಕಿ ಒಗೆದರೆ ರಕ್ತದ ಕಲೆ ಸಿಗುತ್ತದೆಯೇ? ದರ್ಶನ್ ಪರ ಹಿರಿಯ ವಕೀಲ CV ನಾಗೇಶ್ ಅವರ ವಾದ. ಈ ಹಿಂದೆಯೂ ಕೂಡ ಇದೇ ರೀತಿಯಲ್ಲಿ ಅವರು ವಾದ ಮಂಡಿಸಿದ್ರು. ಬಟ್ಟೆ ಒಗೆದ ಸುಶೀಲಮ್ಮ ಮನೆ ಕೆಲಸದವರು, ಅವರ ಹೇಳಿಕೆಯನ್ನ ಕೂಡ ಪೊಲೀಸರು ತನಿಖೆಯ ಭಾಗವಾಗಿ ದಾಖಲು ಮಾಡಿಕೊಂಡಿದ್ರು. ಘಟನೆಯಾದ ನಂತರ ಯಾವಾಗ ಬಂದಿದ್ರು, ದರ್ಶನ್ರ ಬಟ್ಟೆಯನ್ನ ಕೊಟ್ಟು ಒಗೆಯೋದಕ್ಕೆ ಪವನ್ ಹೇಳ್ದ. A3 ಪವಿತ್ರ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ನಲ್ಲ ಆತ, ಸರ್ಫೆಕ್ಸೆಲ್ ಹಾಕಿ ಚೆನ್ನಾಗಿ ಸುಶೀಲಮ್ಮ ಒಗೆದಿದ್ರು. ಒಗೆದ ಬಟ್ಟೆಯಲ್ಲಿ ರಕ್ತದ ಕಲೆ ಇರುವುದಕ್ಕೆ ಹೇಗೆ ಸಾಧ್ಯ? ವೈಜ್ಞಾನಿಕವಾಗಿ ಸೈಂಟಿಫಿಕಲಿ ಒಂದಷ್ಟು ಮೆಥಡ್ಗಳಿದೆ, ಅದನ್ನು ಕೂಡ ಕಂಡು ಹಿಡಿಯೋದಕ್ಕೆ. ಅಷ್ಟು ಡೆಪ್ತ್ ಆಗಿ ಆ ಒಂದು ಬಟ್ಟೆಯಲ್ಲಿ ರಕ್ತದ ಕಲೆ ಇದೆ ಅನ್ನೋದನ್ನ ಹೊರತೆಗೆಯಲಾಯಿತೆ? ಇದು CV ನಾಗೇಶ್ ಅವರ ಪ್ರಶ್ನೆ. CV ನಾಗೇಶ್ ಅವರು ಈ ಹಿಂದೆ ಹಾಕಿದಂತಹ ಒಂದಷ್ಟು ವಿಚಾರಗಳನ್ನೇ ಮತ್ತೆ ಮುನ್ನೆಲೆಗೆ ತರ್ತಿದ್ದಾರೆ. ಏನಾಯಿತು ಡೇ 1 ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣವಾದಂತಹ ವಿವರಣೆಯನ್ನ ಕೊಡುವಂತಹ ಕೆಲಸವನ್ನ CV ನಾಗೇಶ್ ಅವರು ಮತ್ತೊಮ್ಮೆ ಮಾಡ್ತಿದ್ದಾರೆ. ಪವನ್ A3 ಪ್ರಕರಣದ A3 ಆರೋಪಿ ಪವನ್, ಆತನೇ ದರ್ಶನ್ ಅವತ್ತು ಹಾಕೊಂಡಿದ್ದಂತಹ ಬಟ್ಟೆಯನ್ನ ಮನೆ ಕೆಲಸದವರಾದಂತಹ ಸುಶೀಲಮ್ಮ ಅವರಿಗೆ ಕೊಟ್ಟು ಒಗೆದು ಒಣ ಹಾಕೋದಕ್ಕೆ ಹೇಳ್ತಾರೆ. ಆವಾಗ ಸರ್ಫ್ ಎಕ್ಸೆಲ್ ಹಾಕಿ ಅವರು ಕುಕ್ಕಿ ಚೆನ್ನಾಗಿ ಬಟ್ಟೆಯನ್ನ ಒಗೆದು ಒಣ ಹಾಕಿದ್ದಾರೆ. ಅದು ಚೆನ್ನಾಗಿ ಒಣಗಿದೆ ಕೂಡ. ಆ ಬಟ್ಟೆಯಲ್ಲಿ ರಕ್ತದ ಕಲೆ ಸಿಗೋದಕ್ಕೆ ಹೇಗೆ ಸಾಧ್ಯ? ಸಿಗದೇ ಇದ್ದರೂ ಕೂಡ ಸಿಕ್ಕಿದೆ ಅಂತ ಹೇಳಿ ರಿಪೋರ್ಟ್ ಅನ್ನ ಬರೆಸ್ಕೊಂಡಿದ್ದಾರೆ ಅನ್ನೋ ಅನುಮಾನವನ್ನ ಇಲ್ಲಿ CV ನಾಗೇಶ್ ಅವರು ವ್ಯಕ್ತಪಡಿಸ್ತಿರೋದು. ಅಲ್ಲಿಗೆ ಪೊಲೀಸರ ತನಿಖೆ, ಮಹಜರು ಸಂದರ್ಭದಲ್ಲಿನ ಎಡವಟ್ಟುಗಳು, ತರಿಸ್ಕೊಂಡಂತಹ ವರದಿಗಳು, ಇದೆಲ್ಲದರ ಬಗ್ಗೆಯೂ ಕೂಡ ಒಟ್ಟಾರೆ ಅವರು ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಫ್ ಎಕ್ಸೆಲ್ ಹಾಕಿ ಬಟ್ಟೆಯನ್ನ ಒಗೆದು ಹಾಕಿದ್ದಾರೆ. ವೈಜ್ಞಾನಿಕ ಆಧಾರದಲ್ಲಿ ಹೀಗೆ ಒಗೆದ್ರೆ ರಕ್ತದ ಕಲೆ ಸಿಗಲ್ಲ, ಈಗಾಗಲೇ ಹೇಳಿದಂಗೆ. ಅದು ಹೇಗೆ ಇವರು ರಕ್ತದ ಕಲೆ ಇದೆ ಅಂತ ಹೇಳಿ ವಾದವನ್ನ ಮಾಡ್ತಾರೆ, ಅಥವಾ ಪ್ರಬಲವಾಗಿ ಅದನ್ನ ಸಾಕ್ಷ್ಯವಾಗಿ ಪರಿಗಣಿಸ್ತಾರೆ? ವೈಜ್ಞಾನಿಕ ಆಧಾರದಲ್ಲಿ ಅದು ಚಾನ್ಸೇ ಇಲ್ಲ ಅಂತ ಹೇಳಿ CV ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡ್ತಾರೆ. ಆದರೆ ಟೆಕ್ನಾಲಜಿ ತುಂಬಾನೇ ಮುಂದುವರೆದಿದೆ. ಈ ರೀತಿ ಒಗೆದು ಒಣ ಹಾಕಿದಂತಹ ಬಟ್ಟೆಯಲ್ಲಿ ಈ ಹಿಂದೆ ಏನಾದರೂ ಕಲೆಗಳಿದ್ರೆ ಅದನ್ನ ಹೊರತೆಗೆಯುವಂತಹ ಚಾನ್ಸಸ್ ಕೂಡ ಇದೆ. ಆಳವಾಗಿ ಅದನ್ನ ಮಾಡಿದಾರ ಅಥವಾ ಮೇಲ್ನೋಟಕ್ಕೆ ತೇಲಿಸುವಂತಹ ಪ್ರಯತ್ನವ? ಇದು CV ನಾಗೇಶ್ ಅವರ ಪ್ರಶ್ನೆ. ದರ್ಶನ್ ಪರ ವಕೀಲ CV ನಾಗೇಶ್ ಅವರ ವಾದ ಮಂಡನೆ ಮುಂದುವರೆದಿದೆ. ಈ ಹಿಂದೆಯೂ ಕೂಡ ಇದೇ ರೀತಿಯ ಪ್ರಶ್ನೆಗಳನ್ನು ಎತ್ತಿದ್ರು. ಬೇಲ್ ಅರ್ಜಿ ವಿಚಾರಣೆ ಬಂದಂತಹ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಬೇಲ್ ಕೊಡಬೇಕು ಅಂತ ಹೇಳಿ SPP ಪ್ರಸನ್ನಕುಮಾರ್ ಅವರು ವಾದ ಮಂಡನೆಯನ್ನ ಮಾಡಿದ್ರಲ್ಲ, ಅದಕ್ಕೆಲ್ಲ ಖಡಕ್ಕಾಗೆ ಕೌಂಟರ್ ಅನ್ನ ಕೊಟ್ಟು ವಾದ ಮಂಡಿಸಿದ್ರು. ಪಟ್ಟಣಗೆರೆ ಶೆಡ್ನಲ್ಲಿ ಸಿಕ್ಕಂತಹ ಸಾಕ್ಷ್ಯಗಳಿರಬಹುದು, ದರ್ಶನ್ ಆರೋಪಿತರ ಜೊತೆಗೆ ಇದ್ರು ಅಂದ ಮಾತ್ರಕ್ಕೆ ಅವ್ರು ಕೊಲೆ ಮಾಡಿದ್ದಾರೆ, ಸಂಪೂರ್ಣವಾಗಿ ಅವರ ಒಂದು ಆಜ್ಞೆಯಿಂದಲೇ ಅಥವಾ ಅವರ ಒಂದು ಮಾತಿನಿಂದಲೇ ಎಲ್ಲರೂ ಕೂಡ ಈ ರೀತಿಯಾಗಿ ನಡ್ಕೊಂಡ್ರು ಅನ್ನೋದಕ್ಕೆ ಪುರಾವೆಗಳೇ ಇಲ್ಲ. ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಾಗಲೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸಿದ್ರು CV ನಾಗೇಶ್ ಅವರು. ಅಲ್ಲಿ ಸಾಕ್ಷಿಯನ್ನ ಸೃಷ್ಟಿ ಮಾಡಲಾಗಿದೆ ಅನ್ನೋದೇ ಅವರ ಅನುಮಾನ ಆಗಿತ್ತು. ಸುಮಾರು 130ಕ್ಕೂ ಅಧಿಕ ದಿನಗಳು ಜೈಲು ವಾಸವನ್ನ ಅನುಭವಿಸಿದಂತಹ ನಟ ದರ್ಶನ್ ಸದ್ಯಕ್ಕೆ ಮಧ್ಯಂತರ ಜಾಮೀನಿನ ಮೇರೆಗೆ ಹೊರಗಿದ್ದಾರೆ. ಮತ್ತೆ ಅವರಿಗೆ ಜೈಲಿನ ಹಾದಿಯನ್ನ ಪೊಲೀಸರು ತೋರಿಸ್ತಾರಾ ಅನ್ನೋ ಅನುಮಾನ ಇದೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಮಧ್ಯಂತರ ಜಾಮೀನನ್ನು ರದ್ದುಪಡಿಸುವುದಕ್ಕೆ ಅರ್ಜಿಯನ್ನ ಹಾಕಿದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ತೆಗೆದುಕೊಳ್ಳುವಂತಹ ನಿರ್ಧಾರದ ಮೇಲೆ ಅದು ಅವಲಂಬಿತವಾಗಿದೆ. ಇನ್ನು ಇತ್ತೀಚೆಗೆ ಒಂದಷ್ಟು ಫೋಟೋಗಳನ್ನು ರಿಟ್ರೀವ್ ಮಾಡಿದ್ರಲ್ಲ, ಆರೋಪಿತರ ಜೊತೆಗೆ ದರ್ಶನ್ ಇದ್ದಂತಹ ಫೋಟೋ ಪಟ್ಟಣಗೆರೆ ಶೆಡ್ನಲ್ಲಿ.
ಇವರಿಗೆಲ್ಲ ಏನು ಒಂದು ಖುಷಿ ಅಂದರೆ ತಮ್ಮ ನಾಯಕ ನಟನನ್ನು ಭೇಟಿಯಾದ್ವಿ, ಒಂದು ಸೆಲ್ಫಿ ತಗೊಳ್ಳೋಣ, ಒಂದು ಫೋಟೋ ತಗೊಳ್ಳೋಣ ಅನ್ನೋ ಕ್ರೇಜ್. ಇದೇ ಫೋಟೋಗಳು ಇದೀಗ ನಟ ದರ್ಶನ್ಗೆ ಮುಳುವಾಗಿರೋದು. ಅಲ್ಲಿ 5 ನಿಮಿಷ ಇದ್ರು 10 ನಿಮಿಷ ಇದ್ರು ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ. ಒಬ್ಬನ ಜೀವ ಹೋಗಿದೆ. ಜೀವ ಹೋದ್ಮೇಲೆ ಯಾರ್ಯಾರನ್ನ ಸಂಪರ್ಕ ಮಾಡಿದ್ರು, ಹೇಗೆಲ್ಲ ಪ್ರಕರಣವನ್ನು ಮುಚ್ಚಿ ಹಾಕುವಂತಹ ಪ್ರಯತ್ನಗಳಾಯಿತು, ಹಣದ ವಹಿವಾಟಾಯಿತು. ಮೊದಲಿಗೆನೇ ಅವರು ಇಡೀ ಪ್ರಕರಣವನ್ನು ಸಂಪೂರ್ಣವಾಗಿ ಡೈವರ್ಟ್ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದ್ರು. ಒಂದು 4 ಜನನ ಸರೆಂಡರ್ ಮಾಡಿಸಿ ಹಣಕಾಸಿನ ವ್ಯವಹಾರದಲ್ಲಿ ರೇಣುಕಾಸ್ವಾಮಿಗೂ ಮತ್ತು ಅವರಿಗೂ ಗಲಾಟೆ ಆಗಿದೆ ಅಂತ ಹೇಳಿ ಪ್ರಕರಣವನ್ನು ತಿರುಚುವಂತಹ ಪ್ರಯತ್ನಗಳಾಗಿತ್ತು. ಆದರೆ ಇದೆಲ್ಲವೂ ಕೂಡ ದರ್ಶನ್ ಸೂಚನೆ ಮೇರೆಗೆ ಅಥವಾ ದರ್ಶನ್ ಈ ರೀತಿಯ ಷಡ್ಯಂತ್ರವನ್ನ ಮಾಡಿ ಸಂಪೂರ್ಣವಾಗಿ ಪ್ರಕರಣದ ದಿಕ್ಕನ್ನೇ ತಪ್ಪಿಸುವಂತಹ ಕೆಲಸವನ್ನ ಮಾಡಿಲ್ಲ. ದರ್ಶನ್ ಹೇಳಿದ್ರು ಕರ್ಕೊಂಡು ಬನ್ನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ. ಕಿಡ್ನ್ಯಾಪ್ ಕೂಡ ಆಗಿಲ್ಲ ಅಲ್ಲಿ. ಆತ ಸ್ವ ಇಚ್ಛೆಯಿಂದ ಬಂದಿರೋದು ರೇಣುಕಾಸ್ವಾಮಿ. ಅದಾದಮೇಲೆ ಒಂದು 2 ಏಟು ಹೊಡೆದಿದ್ದಾರೆ. ಅವರ ಹೊಡೆತದಿಂದ ರೇಣುಕಾಸ್ವಾಮಿ ಸತ್ತಿದ್ದಾನೆ ಅನ್ನೋದಕ್ಕೆ ಸಾಕ್ಷ್ಯ ಇಲ್ಲ. ಆತನ ಉಸಿರು ಯಾವಾಗ ನಿಂತಿದೆ ಅನ್ನೋದಕ್ಕೂ ಕೂಡ ಸಾಕ್ಷ್ಯ ಇಲ್ಲ. ಆತನ ಶವ ಆದಮೇಲೆ ಶವ ಸಿಕ್ಕಂತಹ ಸಮಯವನ್ನು ಆಧಾರವಾಗಿಟ್ಕೊಂಡು ಈಗ ಸತ್ತಿರಬಹುದು ಅಂತ ಅಂದಾಜಿಸಲಾಗಿದೆ ವಿನಃ ವೈದ್ಯಕೀಯವಾಗಿ ಇಂಥದ್ದೇ ಒಂದು ಟೈಮಿಂಗ್ಸಲ್ಲಿ, ಪಕ್ಕಾ ಟೈಮಿಂಗ್ಸಲ್ಲಿ ಆತನ ಉಸಿರು ನಿಂತಿದೆ ಅನ್ನೋದಕ್ಕೆ ಸಾಕ್ಷ್ಯ ಇಲ್ಲ.